ನೆಕ್ಸ್ಟ್ ನಿಮಗೆ ಯಾರಿಗೆಲ್ಲ ಶೀತ ನೆಗಡಿ ಸೈನಸ್ ಆದರೆ ಸುಜಾತ ನೆನಪು ಮಾಡ್ಕೊಳ್ಳಿ. ಸುಜಾತ ಏನು ಹೇಳಿದ್ಲು ನಮಗೆ, ಯಾವುದೆಲ್ಲ ಹೋಮ್ ರೆಮಿಡಿ ಹೇಳಿದ್ಲು ಅಂತ ನೆನಪು ಮಾಡ್ಕೊಳ್ಳಿ. ಖಂಡಿತ 1 by 1 ಅದನ್ನೇ ಮಾಡ್ತಾ ಹೋಗಿ, ಖಂಡಿತ ಆರಾಮಾಗುತ್ತೆ. ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಯಾವ ವಿಡಿಯೋ ಹಾಕಬೇಕಂತ ಮಾಡಿದ್ದೀನಿ ಅಂದರೆ, ಲಾಸ್ಟ್ ಟೈಮ್ ನಾನು ತುಂಬ ಶೀತ ನೆಗಡಿ ಕೆಮ್ಮೆಲ್ಲ ಆದಾಗ ಏನೆಲ್ಲ ಸರ್ಕಸ್ ಮಾಡಿದೆ, ಅದನ್ನು ಸರಿಯಾಗೋಕ್ಕೆ ಏನೆಲ್ಲ ಕಷ್ಟಪಟ್ಟೆ, ಎಂತೆಂತೆಲ್ಲ ಉಪಾಯ ಮಾಡಿದೆ ಅಂದರೆ ವಿದೌಟ್ ಮೆಡಿಸಿನ್, ಆಯಿತಾ. ಹಾಗೆ ಮನೆ ಮದ್ದು ಅಂದರೆ ಹೊರಗಡೆ ಫಾರ್ಮಸಿಯಲ್ಲಿ ತೊಗೊಂಡು ಮೆಡಿಸಿನ್, ಇಂಗ್ಲೀಷ್ ಮೆಡಿಸಿನ್ ಅಲ್ಲ, ಅಲೋಪತಿಕ್ ಅಲ್ಲ, ಮನೆ ಮದ್ದು ಹೋಮ್ ರೆಮಿಡಿ ಎಲ್ಲ ಎಂತೆಲ್ಲ ಮಾಡಿದೆ, ಏನೆಲ್ಲ ಸರ್ಕಸ್ ಮಾಡ್ತೇನೆ ಅಂತ ತೋರಿಸಿದ್ದೇನೆ. ಮತ್ತು ನಾನು ಆಗ ಹೇಳಿದ್ದೆ ಇನ್ನೂ ಏನೇನೆಲ್ಲ ಮಾಡ್ತೇನೆ, ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ ಒಂದು ಸ್ವಲ್ಪ ತೋರಿಸಿ ಮತ್ತೆ ಪುನಃ ಈಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ, ಓಕೆನಾ. ಆ್ಯಕ್ಚುಲಿ ತುಂಬ ಜನರಿಗೆ ಸೈನಸೈಟಿಸ್ ಪ್ರಾಬ್ಲಮ್ ಇರುತ್ತೆ. ಅಂದರೆ ನೆಗಡಿ, ತಲೆ ಭಾರ ಆಗೋದು, ಆಮೇಲೆ ಮೂಗು ಕಟ್ಕೊಳ್ಳೋದು, ಆಮೇಲೆ ಗಂಟ್ಲಿದಾಗೋದು, ಹೀಗೆ ಇರಿಟೇಷನು, ಶೀತ ಆದರೆ ಮತ್ತು ತಲೆನೋವಂತೂ ಗ್ಯಾರಂಟಿ ಬರುತ್ತೆ ಹೆಚ್ಚಿನ ಜನರಿಗೆ. ಹಾಗೆ ಶೀತ ಅಲರ್ಜಿ, ಈಗ ಡಸ್ಟ್ ಅಲರ್ಜಿ ಇರುತ್ತೆ, ತುಂಬ ಗಾಳಿ ಎಲ್ಲ ಬಂದರೆ ಆಗಲೂ ಕೂಡ ಆಗುತ್ತೆ. ಮತ್ತು ಏನೋ ಒಟ್ಟು ಕೆಲವೊಂದು ರೀತಿಯಲ್ಲೇ ಅಲರ್ಜಿ ಇರುತ್ತೆ. ಹಾಗೆ ಅಲರ್ಜಿ ಬಂದಾಗ ಶೀತ ಆಗೇ ಆಗುತ್ತೆ. ಡಸ್ಟ್ ಇರಲಿ, ಹಿಮ ಥರ, ಈಗ ಚಳಿ ಬೀಳ್ತಿದೆ ಅಲ್ವಾ, ತುಂಬ ಚಳಿ ಬೀಳುವಾಗ ಹಿಮದ ಗಾಳಿ ಏನು ಬರುತ್ತೆ ಅದು ತುಂಬ ಒಂಥರ ಇಲ್ಲಿ ಭಾರ ಅನಿಸುತ್ತೆ ಗಾಳಿ ಬಂದಾಗ, ಆಯಿತಾ. ಹಾಗೆ ತರಾವರಿ ವಿಷಯಗಳಿವೆ, ಅಂದರೆ ವೆರೈಟಿ ಅಲರ್ಜಿ ಆಗುವಂಥ ವಿಷಯಗಳಿವೆ. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನನಗೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಡಿಪೆಂಡ್ಸ್. ಹಾಗೆ ಮನುಷ್ಯರಿಂದ ಮನುಷ್ಯರಿಗೆ ಡಿಫ್ರೆಂಟಾಗಿರುತ್ತೆ. ಆದರೆ ಯೂಶ್ವಲಿ ಈ ಸೈನಸೈಟಿಸ್ ಏನಿದೆ ಅಥವಾ ಈ ತಲೆಭಾರ, ಶೀತ ನೆಗಡಿ ಕೆಮ್ಮು ಏನಿದೆ, ಅದಕ್ಕೆ ಎಲ್ಲರೂ ಕೂಡ ತುಂಬ ಜೋರಾದ ಕೂಡಲೇ ಹೋಗಿ ಡಾಕ್ಟರ್ ಹತ್ರ ಹೋಗ್ತಾರೆ, ಮೆಡಿಸಿನ್ ತೊಗೋತಾರೆ. ಬೇಡ ಅಂತ ನಾನು ಹೇಳೋದೇ ಇಲ್ಲ, ಅದು ಅವರವರ ಪರ್ಸ್ನಲ್ ವಿಷಯ, ಅದನ್ನು ನಾನು ತೊಗೋಬೇಡಿ ಹೋಗಬೇಡಿ ಅಂತ ಹೇಳಲ್ಲ. ಇನ್ನು ಸಾಮಾನ್ಯವಾಗಿ ಸ್ವಲ್ಪ ಇರುವಾಗ ನಾನು ಸಜೆಸ್ಟ್ ಮಾಡೋದು ಆದಷ್ಟು ಅವಾಯ್ಡ್ ಮಾಡಿ ಅಂತ. ಇಂಗ್ಲೀಷ್ ಮೆಡಿಸಿನಿಂದ ಅಂದರೆ ಅಲೋಪತಿಕ್ಕಿಂದ ಸಾಧಾರಣ ಯಾವುದೇ ಮೆಡಿಸಿನ್ದ ಕೂಡ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ ಅದರದ್ದೇ. ಅದರಲ್ಲೂ ಸ್ವಲ್ಪ ಅಲೋಪತಿಕ್ ಮೆಡಿಸಿನಿಂದ ಸ್ವಲ್ಪ ಜಾಸ್ತಿ ಸೈಡ್ ಎಫೆಕ್ಟ್ ಇರುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಇನ್ನು ಕೆಲವರಿಗೆ, ನನ್ನಂಥವರಿಗೆ ಇಂಗ್ಲೀಷ್ ಮೆಡಿಸಿನ್ ಅಂದರೆ ಅಲೋಪತಿಕ್ ಮೆಡಿಸಿನ್ ಏನಿದೆ ಅದು ಆಗಿ ಬರೋದೇ ಇಲ್ಲ. ಅಂಥವರಿಗೆ ಏನೂ ಆಪ್ಷನ್ನೇ ಇರಲ್ಲ, ಹುಷಾರು ತಪ್ಪಿಬಿಡ್ತೇವೆ, ಅದನ್ನು ಸರಿ ಮಾಡ್ಕೋಬೇಕು. ಸೈನಸೈಟಿಸ್ ಕಂಟಿನ್ಯೂಸ್ ಇದ್ದರೆ ಎಲ್ಲ ಕೆಲಸಕ್ಕೂ ಅಡೆತಡೆ ತೊಂದರೆ. ಯಾಕಂದರೆ ಹೆಡೇಕ್ ಬಂದ ಕೂಡಲೇ ಯಾವುದು ಬೇಡ ಅಂತಾಗುತ್ತೆ. ತುಂಬ ಸ್ನೀಸಿಂಗ್ ಇದ್ಬಿಟ್ರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ತುಂಬ ಮೂಗು ಸೋರ್ತಾ ಇದ್ದರೆ, ತುಂಬ ಗಂಟ್ಲು ಕಟ್ಕೊಂಡ್ರೆ, ಅದರದ್ದೇ ಒಂದು ಅಣ್ಣ ತಮ್ಮಂದಿರಿದೆ ಅಲ್ಲ, ಶೀತ ಅಂತ ಆದ ಕೂಡಲೇ, ನೆಗಡಿ ಅಂತ ಆದ ಕೂಡಲೇ ಅದರಲ್ಲಿ ಬೇರೆ ಸಿಂಟಮ್ಸ್ಗಳು ಅದೆಲ್ಲ ಇರುವಾಗ ಮೆಡಿಸಿನು ತಗೊಳ್ಳೋಕ್ಕಾಗಲ್ಲ ಅಂದ್ಬಿಟ್ರೆ ತುಂಬಾ ಕಷ್ಟ ಆಗಿ ಹೋಗುತ್ತೆ. ಯಾಕಂದರೆ ಕೆಲಸಗಳನ್ನು ನಾವು ಮಾಡಲೇಬೇಕಾಗತ್ತೆ, ಮಾಡದೆ ಕೂತ್ಕೊಳ್ಳೋಕ್ಕಾಗತ್ತಾ. ಆ ಟೈಮಲ್ಲಿ ಏನಪ್ಪ ರಿಲೀಫ್ ಅಂತ ಹೇಳಿದರೆ, ನಾನು ಕೆಲವೊಂದೆಲ್ಲ ನನಗೆ ಆದಾಗ ಏನು ಮಾಡ್ತೇನೆ ಅದನ್ನು ನಿಮಗೆ ತೋರಿಸಿಕೊಟ್ಟಿದ್ದೇನೆ. ಇನ್ನೂ ಕೆಲವೊಂದು ವಿಷಯಗಳುಂಟು, ಅದನ್ನು ಇವತ್ತು ಹೇಳ್ತೇನೆ. ಸೊ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ. ಯಾರೆಲ್ಲ ಅಲೋಪತಿಕ್ ಮೆಡಿಸಿನ್ ತೊಗೋತೀರ, ಇದೆಲ್ಲ ನಮಗೆ ಬೇಡಪ್ಪ, ಇದೇನು ಇವಳು ಹೇಳೋದು ಅಂತ ಇರೋರು ಸ್ಕಿಪ್ ಮಾಡಿ ವಿಡಿಯೋ ನೋಡಬೇಡಿ. ಯಾರಿಗೆಲ್ಲ ನಂತರ ಇದ್ದೀರಾ ಅವರು ನೋಡಿ, ಖಂಡಿತ ಯೂಸ್ಫುಲ್ ಇನ್ಫಾರ್ಮೇಷನ್ ಇದು, ಓಕೆನಾ. ಲಾಸ್ಟ್ ಟೈಮ್ ನಾನು ತೋರಿಸಿಕೊಟ್ಟಿದ್ದೇನೆ, ದೊಡ್ಡ ಪತ್ರೆ ಎಲೆ ಮತ್ತು ತುಳಸಿ ಎಲ್ಲ ಹಾಕಿಬಿಟ್ಟು ನೀರು ಹಾಕಿ ಸರಿ ಕುದಿಸಿ ಅದರ ಆವಿಯನ್ನು ತಗೊಳ್ಳುವಂಥದ್ದು. ಹೆಚ್ಚಿನ ಜನರು ಬಿಸಿ ನೀರನ್ನು ಕುದಿಸಿ ವಿಕ್ಸ್ ಹಾಕಿ, ನಾವೆಲ್ಲ ಸಣ್ಣ ಇರುವಾಗ ಹಾಗೆ ಮಾಡ್ತಿದ್ದೆವು. ಬಿಸಿ ನೀರಿಗೆ ವಿಕ್ಸ್ ಹಾಕಿ ಹೀಗೆ ಮುಸುಕು ಹಾಕಿ ಅದರ ಆವಿಯನ್ನು ತಗೊಳ್ಳುವಂಥದ್ದು. ಎಲ್ಲ ದೊಡ್ಡವರು ಆಗ್ತಾ ಇದ್ದಂಗೆ ವಿಕ್ಸನ್ನು ಬ್ಯಾನ್ ಮಾಡಿದ್ದಾರೆ ಅಂತ ಸುದ್ದಿ ಎಲ್ಲ ಹಬ್ಬಿತ್ತು. ಅದು ಒಳ್ಳೆಯದಲ್ಲ, ಏನೇನೋ ಅದರದ್ದೇ ಆದ ಸೈಡ್ ಎಫೆಕ್ಟ್ ಇದೆ ಅಂತ ಹೇಳಿಬಿಟ್ಟು ಅದೆಲ್ಲ ಸುದ್ದಿ ಬರುವಾಗ ಮತ್ತೇನು ಮಾಡಬೇಕಪ್ಪ, ಕೆಲವರು ಅರಿಶಿಣ ಮತ್ತು ಬೆಳ್ಳುಳ್ಳಿ, ಉಪ್ಪು ಅದು ಇದು ಹಾಕಿ ಆವಿ ತಗೊಳ್ತಾರೆ. ಯಾವುದೂ ಸಹ ಆಗುತ್ತೆ. ಬೆಳ್ಳುಳ್ಳಿ ಕೂಡ ಒಳ್ಳೆಯದೇ, ಅದರಲ್ಲೂ ಕೂಡ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ಉಪ್ಪು ಕೂಡ ಒಳ್ಳೆಯದೇ, ಅರಿಶಿಣ ಅಂತೂ ಗ್ಯಾರಂಟಿ ಒಳ್ಳೆಯದೇ ಅಲ್ವಾ, ಆ್ಯಂಟಿಸೆಪ್ಟಿಕ್. ಅದರ ಇನ್ಫೆಕ್ಷನ್ ಏನಿರುತ್ತೆ ಬಾಡಿ ಒಳಗೆ ಅದು ಹೊಟ್ಟೆಗೆ ತಗೊಂಡ್ರೂ ಕೂಡ ಹೋಗುತ್ತೆ. ಇನ್ನು ಆವಿ ತಗೊಂಡ್ರೂ ಕೂಡ ಇದೆಲ್ಲ ಇನ್ಫೆಕ್ಷನ್ನೇ ಅಲ್ವಾ, ಎಷ್ಟೊಂದು ಸೈನಸೈಟಿಸಲ್ಲಿ ಇದೆಲ್ಲ ಆಗುವಂಥದ್ದು, ಅದೆಲ್ಲ ಹೋಗುತ್ತೆ. ಕುದಿಯೋ ನೀರಿಗೆ ಅದನ್ನೆಲ್ಲ ಹಾಕಬೇಕು. ಅದರೊಟ್ಟಿಗೆ
ಈ ದೊಡ್ಡ ಪತ್ರೆ ಎಲೆ ಸಾಂಬಾರು ಸೊಪ್ಪು ಅಂತ ಹೇಳ್ತೇವೆ ನಾವು, ಅದನ್ನು ತುಳಸಿ ಅಂತೂ ತುಂಬಾ ಒಳ್ಳೆಯದು, ಓಕೆನಾ. ಅದರಷ್ಟು ಒಳ್ಳೆಯದು ಬೇರೆ ಯಾವುದಿಲ್ಲ ಅಂತ ಹೇಳ್ಬೋದು, ಅಷ್ಟು ಒಳ್ಳೆಯ ಒಂದು ಔಷಧಿಯುಕ್ತ ಅಂಶ ಇರುವ ಒಂದು ಸಸ್ಯ. ಅದನ್ನೆಲ್ಲ ಹಾಕಿ ಸರಿ ಕುದಿಸಿ ಆವಿ ತಗೊಬಿಡಬೇಕು. ಇದೆಲ್ಲ ಬೆಚ್ಚಾಗಿ ಮೂಗೊಳಗೆಲ್ಲ ಬಿಸಿ ಬಿಸಿ ಆವಿ ಹೋಗಿ ಗಂಟಲೆಲ್ಲ ತುಂಬ ರಿಲೀಫ್ ಸಿಗತ್ತೆ, ಓಕೆನಾ. ಹಾಗೆ ಒಂದು ಸಲ ಬಾಯಲ್ಲೂ ಕೂಡ ಹಾ ಅಂತ ಹೇಳಿ ಉಸಿರು ತಗೊಂಡು ಮೂಗಲ್ಲಿ ಬಿಡಬೇಕು, ಮೂಗಲ್ಲಿ ಉಸಿರು ತಗೊಂಡು ಬಾಯಲ್ಲಿ ಬಿಡಬೇಕು. ಹಾಗೆ ಮಾಡಿ ಸ್ವಲ್ಪ ಬಿಸಿ 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 ಅದರದ್ದು ಆವಿ ಹೋಗ್ತಾ ಇದ್ದಂಗೆ ತುಂಬಾ ರಿಲೀಫ್ ಸಿಗತ್ತೆ. ಇನ್ನೊಂದು ಏನಪ್ಪ ಅಂದರೆ, ಈ ಅಮೃತ ಬಳ್ಳಿ ಅಂತ ಎಲ್ಲ ಕಡೆ ಸಿಗಲಿಕ್ಕಿಲ್ಲ, ಅದರದ್ದು ಸಸ್ಯ ನಡ್ಕೊಂಡು, ಅಂದರೆ ಅದು ಬಳ್ಳಿ ಆ್ಯಕ್ಚುಲಿ ಯಾವುದೇ ಗಿಡದ ಮೇಲೆ ಹಬ್ಕೊಂಡು ಹೋಗುತ್ತೆ. ಒಮ್ಮೆ ನೆಟ್ಕೊಬಿಟ್ರೆ ಒಂದು ಸ್ವಲ್ಪ ಜಾಗ ಇದ್ದರೂ ಸಾಕು, ನೀವು ನೆಟ್ಕೊಬಿಡಿ ಮನೆಯಲ್ಲಿ ಫ್ರೆಶ್ ಅಮೃತ ಬಳ್ಳಿ ಎಲೆಯನ್ನು ಅಥವಾ ಅದರ ದಂಟನ್ನು. ನಾವು ಯೂಶ್ವಲಿ ಅದರ ದಂಟೇನಿರುತ್ತೆ, ಬಳ್ಳಿ ಇರುತ್ತೆ, ಅದನ್ನು ಕಟ್ ಮಾಡಿ ಕುದಿಸಿ ಅದರೊಟ್ಟಿಗೆ ಕೊತ್ತಂಬರಿ, ಜೀರಿಗೆ, ಬೆಲ್ಲ ಎಲ್ಲ ಹಾಕಿ, ಕಾಳು ಮೆಣಸು ಅಂದರೆ ಒಳ್ಳೆ ಮೆಣಸೆಲ್ಲ ಹಾಕಿ ಸರಿ ಕುದಿಸಿ, ಅದನ್ನು ಜಾಸ್ತಿ ಕುಡಿಲಿಕ್ಕಿಲ್ಲ. ಹೇಗೆ ನಾವು ಕಪ್ ಸಿರಪ್ ಎಲ್ಲ ಕುಡಿತೇವೆ ಇಷ್ಟೇ, 1/4 ಲೋಟ ಬಿಸಿ 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 ಕುಡಿದು ಬಿಡಬೇಕು. ಹಿತ ಆಗುತ್ತೆ, ಗೊತ್ತಾಯ್ತಲ್ವ. ಒಳ್ಳೆ ಮೆಣಸು, ಕೊತ್ತಂಬರಿ, ಜೀರಿಗೆ, ಬೆಲ್ಲ ಮತ್ತು ಈ ಅಮೃತ ಬಳ್ಳಿ ಏನಿದೆ ಇಷ್ಟೇ ಸಾಕು, ಸಣ್ಣ ದಂಟು. ಅದೊಂದು ಮನೆಯಲ್ಲಿ 3-4 ಜನ ಇದ್ದರೆ ಎಲ್ರಿಗೂ ಆಗಿ ಬರುತ್ತೆ. ಇಷ್ಟಿಷ್ಟೇ ಅಲ್ವಾ, 1 ಲೋಟ ಮಾಡಿಕೊಂಡ್ರೆ 2 ಲೋಟ ನೀರಿಗೆ ಅದನ್ನೆಲ್ಲ ಹಾಕಿ ಕುದಿಸಿ 1 ಲೋಟ ಮಾಡಿಕೊಂಡ್ರೆ 1/4 ಲೋಟ, ಅದಕ್ಕಿಂತ ಸ್ವಲ್ಪ ಕಮ್ಮಿ ಕುಡಿದ್ರೂ ಕೂಡ ಎಲ್ರಿಗೂ ಆಗುತ್ತೆ. ಮಕ್ಕಳಿಗೂ ಕೊಡ್ಬೋದು, ಗೊತ್ತಾ, ಅದರಲ್ಲಿ ಯಾವುದೇ ಹಾರ್ಮ್ ಇಲ್ಲ. ಡೈಲಿ ಕುಡಿಯೋದು ಬೇಡ ಅಂತ ಹೇಳ್ತಾರೆ, ಯಾಕಂದರೆ ಅಮೃತಬಳ್ಳಿ ಸ್ವಲ್ಪ ಹೀಟ್ ಅಂದರೆ ಉಷ್ಣಾಂಶ ಇರೋದರಿಂದ ಡೈಲಿ ಕುಡಿಯೋಕ್ಕೆ ಹೋಗ್ಬೇಡಿ. ಯಾವಾಗ ನಿಮಗೆ ತುಂಬಾ ಟಾಲ್ರೇಟ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಅಕ್ಷಿ ಬರ್ತಾಯಿದ್ರೆ, ತುಂಬ ಸೈನಸ್ ಇದ್ದರೆ ಆ ಟೈಮಲ್ಲಿ ಇಷ್ಟು ಬಿಸಿ ಬಿಸಿ ಕುಡೀರಿ. ಹಾಗೆ 2 ದಿನಕ್ಕೊಮ್ಮೆ ಕುಡಿಬೋದು. ಜ್ವರಕ್ಕೆ ಮೇಯ್ನಾಗಿ, ಜ್ವರ ಬಂದರೂ ಕೂಡ ಹೋಗುತ್ತೆ. ನನಗೆ ಅದನ್ನೇ ಕುಡಿಯೋದು ನಾನು ಜ್ವರ ಬಂದಾಗ. ಪ್ಯಾರಾಸಿಟಮಲ್ಲು ಅದು ಇದು ತೊಗೊಳ್ಳೋದೇ ಇಲ್ಲ. ಸ್ವಲ್ಪ ಡಿಲೇ ಆಗುತ್ತೆ ಗುಣ ಆಗೋದಕ್ಕೆ, ತೊಂದರೆ ಇಲ್ಲ. ಇನ್ನು 102, 103 ಡಿಗ್ರಿ ಅಷ್ಟೆಲ್ಲ ಹೋಗಿಬಿಟ್ರೆ ಖಂಡಿತ ಡಾಕ್ಟರ್ ಹತ್ರ ಹೋಗಬೇಕು, ಡಿಲೇ ಮಾಡಬಾರ್ದು. ಇನ್ನು 100 ಮತ್ತು ಅದರ ಆಜುಬಾಜು ಇದ್ದರೆ ಹಾಗೆ, ಆಗ ನೀವು ಇದನ್ನೇ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಪ್ರಕಾರ, ಓಕೆನಾ. 2ನೇದು. 3ನೇದು, ತುಂಬ ಸೈನಸ್ ಅನಿಸಿದರೆ, ತುಂಬ ತಲೆ ಥರ, ಈಗ ನೋಡಿ ಹೊರಗಡೆ ಎಲ್ಲ ಬಿಸಿಲಿರುತ್ತೆ, ಒಳ್ಳೆ ವಾತಾವರಣ ಇರುತ್ತೆ, ಅವರೆಲ್ಲ ಅದೇ ಶೀತ ಇಲ್ಲಲ್ಲ, ನಮಗೇನು ಶೀತ ಆಗ್ತಿಲ್ಲ ಅಂತ ಹೇಳ್ತಾರೆ. ನಮಗೆ ಶೀತ ಆಗ್ತಿರುತ್ತೆ. ಈ ಕೈಗಳಿಗೆ ಗುಳ್ಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂಥರ ಒಳಗೊಳಗೆ ಶೀತ ಚಳಿ ಅನಿಸುತ್ತೆ. ಹೊರಗಡೆ ಬಿಸಿಲಿದ್ರೂ ಕೂಡ ನಮಗೆ ಹೊದ್ದುಕೊಂಡು ಮಲಗು ಅಂತಾಗುತ್ತೆ. ಅದೆಲ್ಲ ಸಿಂಟಮ್ಸ್ ಕೂಡ ತಲೆಭಾರ, ಸೈನಸೈಟಿಸ್ ಪ್ರಾಬ್ಲಮಿಂದ ಬರುವಂಥದ್ದು. ಅಂದರೆ ಸೈನಸೈಟಿಸ್ ಇದ್ದರೆ ತಲೆಭಾರ ಆಗುತ್ತೆ, ಅದೆಲ್ಲ ನೆಕ್ಸ್ಟ್ ಅನ್ನಿಸುವಂಥ ಸಿಂಟಮ್ಸ್ಗಳು. ಆಗ ನೀವೇನು ಮಾಡಿ ಅಂದರೆ, ಹಾಗೆ ಹೊದ್ದುಕೊಂಡು ಮಲಗೋದ್ರ ಬದಲು ಹೊರಗಡೆ ಹೋಗಿ, ತುಂಬ 12 ಗಂಟೆ ಬಿಸಿಲಿಗೆ ನಿಲ್ಲಕ್ಕೆ ಹೋಗಬೇಡಿ, ತಲೆ ತಿರುವು ಬರುತ್ತೆ, ಅದು ಒಳ್ಳೆಯದಲ್ಲ. ತೀರಾ 11:30 ಮೇಲೆ 1 ಗಂಟೆ ಒಳಗೆ ಬಿಸಿಲಲ್ಲಿ ನಿಲ್ಲಕ್ಕೆ ಹೋಗಬೇಡಿ. ಅದಕ್ಕೂ ಮುಂಚೆ 10 ಗಂಟೆ, 10:30 ಒಳಗೆ, ಬೆಳಿಗ್ಗೆ 9 ಗಂಟೆಯಿಂದ 10:30 ಒಳಗೆ ಅಥವಾ 11 ಗಂಟೆ ಒಳಗೆ ಹೆಚ್ಚು ಅಂದರೆ. ಆಮೇಲೆ ಈ ಸಂಜೆ 3:30 ಬಿಸಿಲಿದೆ ಅಲ್ವಾ, ಅದು ಕೂಡ ತುಂಬ ಅಷ್ಟು ಕಠೋರ ಇರಲ್ಲ, ಮೈಲ್ಡ್ ಇರುತ್ತೆ ಬಿಸಿಲು, ಆಗ ಕೂಡ ನಿಲ್ಬೋದು. ಆದರೆ ನಿಮಗೆ ಹಿತ ಅನಿಸುತ್ತೆ. ನಾನೀಗ ವಿಡಿಯೋ ಕ್ಲಿಪ್ ತೋರಿಸ್ತೇನೆ, ನಾನು ಅದನ್ನು ಹೇಗೆ ಆ ಬಿಸಿಲನ್ನು ತಗೋತೇನೆ ಅಂತ. ಇದು ನೋಡಿ, ಸೂರ್ಯನ ಬಿಸಿಲು ಮಧ್ಯಾಹ್ನದ ಮೇಲೆ 4 ಗಂಟೆ ಟೈಮಿಗೆ ಇಳಿ ಬಿಸಿಲು ಅಂತ ಹೇಳ್ತಾರಲ್ವ, ಆಗ ಹೀಗೆ ಮುಖ ಒಡ್ಡಿ ನಿಂತ್ಕೋಬೇಕು, ತಲೆ ಮುಖ ಎಲ್ಲ ಹೀಗೆ. ಅದರ ಕಿರಣ ಏನಿದೆ ಈ ಕಡೆ ಎಲ್ಲ ನೋಡಿ, ಲೆಫ್ಟ್ ಸೈಡ್ ನೋಯ್ತಾ ಇದ್ದರೆ, ರೈಟ್ ಸೈಡ್ ನೋಯ್ತಾ ಇದ್ದರೆ, ಎರಡೂ ಕಿವಿಗೂ ಕೂಡ ಶಾಖ ಬರುತ್ತೆ, ಸೂರ್ಯನ ಕಿರಣ ಫುಲ್ಲು. ಆ ಸೈಡ್ ಹೀಗೆ ಮುಖ ಮಾಡಿಕೊಂಡು ನಿಂತ್ಬಿಟ್ರೆ ಆಯಿತು. ಬೆನ್ನು ತಿರುಗಿಸಿ ನಿಂತರೆ ಬೆನ್ನಿಗೂ ಕೂಡ ಹಾಗೆ, ಯಾಕಂದರೆ ನೆತ್ತಿ ಮೇಲೆ ಇರಲ್ಲ ಸೂರ್ಯ ಮಧ್ಯಾಹ್ನದ ಹಾಗೆ ಅಲ್ವಾ. ಸಂಜೆ ಟೈಮು ಸೂರ್ಯಾಸ್ತ ಆಗ್ತಾ ಬರುವಾಗ ಯಾವುದೋ ಒಂದು ಆ್ಯಂಗಲಲ್ಲಿ ಇರುತ್ತೆ, ನಾವು ಆಗ ಆ ಆ್ಯಂಗಲಿಗೆ ಬೆನ್ನು, ಕಿವಿ ಎಲ್ಲ, ಮುಖ ಎಲ್ಲ ಒಡ್ಡಿ ಹೀಗೆ ನಿಂತುಬಿಟ್ರೆ ಎಲ್ಲ ಬಿಸಿ ಬಿಸಿ ಆಗುತ್ತೆ, ನೆತ್ತಿ ಎಲ್ಲ ಶಾಖ ಚೆನ್ನಾಗಾಗತ್ತೆ. ಆ ಬಿಸಿಲನ್ನು ಹೀಗೆ ಮುಖಕ್ಕೆಲ್ಲ ತಾಗುವಂಗೆ ಹೀಗೆ ನಿಂತ್ಕೋಬೇಕು. ಆಗ ಫುಲ್ಲು ಇದೆಲ್ಲ ಬೆಚ್ಚಗಾಗುತ್ತೆ, ಬಿಸಿ ಬಿಸಿ. ನಿಮಗೆ ಆ ಸೈನಸೈಟಿಸು, ನೆಗಡಿ ಏನು ಹೇಳ್ತೇವೆ ಅದು ಇಲ್ಲದೆ ಹೋಗಲಿ, ಡೈಲಿ ನಿಲ್ಲೇಬೇಕು. ಯಾಕೆ ಗೊತ್ತುಂಟ, ವಿಟಮಿನ್ ಡಿ ಅದರಿಂದ ಸಿಗುತ್ತೆ. ಡಾಕ್ಟರ್ಸ್ ಹೇಳ್ತಾರಲ್ವ, ಸೂರ್ಯನ ಕಿರಣಗಳಿಂದ ಬೇಜಾನು ವಿಟಮಿನ್ ಡಿ ಸಿಗುತ್ತೆ. ಅದು ನಮಗೆ ನಮ್ಮ ಬೋನ್ ಸ್ಟ್ರೆಂಥನ್ ಆಗಲಿಕ್ಕೆ, ನಮ್ಮ ಬಾಡಿಗೆ ಬೇಕೇ ಬೇಕಾಗುತ್ತೆ.
ಸೊ ಡೈಲಿ ಅದನ್ನು ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೆಯದು. ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ 1 ಗಂಟೆ ಆರಾಮಾಗಿ ಬೆಳಿಗ್ಗೆ ಬಿಸಿಲಿಗೆ 9 ಗಂಟೆಯಿಂದ 10 ಗಂಟೆ ಒಳಗೆ ಅಥವಾ 10:30 ಒಳಗೆ ಹೀಗೆ ಕೂತ್ಬಿಡ್ಬೇಕು ಕುರ್ಚಿ ಹಾಕಿ. ಇಡೀ ಮೈ ಪೂರ ಸೂರ್ಯನ ಬಿಸಿಲಿನ ಕಿರಣಗಳು ಹೋಗಿ ನಮಗೆ ವಿಟಮಿನ್ ಸಪ್ಲಿಮೆಂಟ್ ಸಿಗತ್ತೆ ಅಲ್ವಾ, ಒಳ್ಳೆಯದಲ್ವಾ, ಫ್ರೀ ಆಫ್ ಕಾಸ್ಟ್ ಅಲ್ವಾ. ಆ ಮಾತ್ರೆ ತಿಂತಾ ಇರೋದಕ್ಕಿಂತ ಅದರದ್ದು ಸೈಡ್ ಎಫೆಕ್ಟ್ ಮಾತ್ರೆ ಬೇಕೇ ಬೇಕು ಅಂತಿರುವಾಗ ಅಗತ್ಯ ಇರುವಾಗಲೂ ತಗೊಳ್ಳಿ, ಬೇಡ ಅಂತ ಯಾರೂ ಹೇಳಲ್ಲ. ಆದಷ್ಟು ಹೀಗೆಲ್ಲ ನೀವು ಮನೆಯಲ್ಲಿ ಕೂತ್ಕೊಂಡು ಇದೆಲ್ಲ ಮಾಡಿದರೆ ನೋಡಿ ನಿಮಗೆ ಫ್ರೀ ಆಫ್ ಕಾಸ್ಟೇ ಅಲ್ವಾ ವಿಟಮಿನ್ಸು. ಹಾಗೆ ಆಯಿತಾ, ನಮಗೆ ನ್ಯಾಚುರಲ್ಲಾಗಿ ಸಿಗುವಂಥದ್ದನ್ನು ಯಾಕೆ ಬಿಡಬೇಕು, ಆ ಟೈಮಲ್ಲಿ ಯಾಕೆ ಒಳಗೆ ಕೂತ್ಕೋಬೇಕು, ಗಾರ್ಡನಲ್ಲಿ ಕೂತ್ಕೊಳ್ಳಿ, ಬಾಲ್ಕನಿಯಲ್ಲಿ ಕೂತ್ಕೊಳ್ಳಿ ಅಲ್ವಾ. ಹಾಗೆ ನೆಕ್ಸ್ಟು ಬಿಸಿ ಬಿಸಿ ಆಗುವಾಗ ಇದೆಲ್ಲ ಕಫ ಎಲ್ಲ ಸ್ವಲ್ಪ ಒಳಗೊಳಗೆ ಕರಗಿದಂಗಾಗಿ ಇಲ್ಲೆಲ್ಲ ಬಿಸಿ 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 ತಾಗುವಾಗ ಆರಾಮಾಗುತ್ತೆ, ಹಿತ ಆಗುತ್ತೆ, ಸ್ವಲ್ಪ ಹೆಡೇಕ್ ಎಲ್ಲ ಕಡಿಮೆ ಆಗುತ್ತೆ. ಮೈಗ್ರೇನ್ ನೋವಿಗೆ ನಾನು ಹೇಳ್ತಾ ಇಲ್ಲ, ಮೈಗ್ರೇನ್ ಆಗಿ ತಲೆನೋವು ಬಂದರೆ ಅದರದ್ದು ಬೇರೆಯೇ ಇರುತ್ತೆ. ನೀವು ಬಿಸಿಲಿಗೆ ಹೋಗೋಕ್ಕಾಗಲ್ಲ, ಕಣ್ಣು ಬಿಡೋಕ್ಕೂ ಆಗಲ್ಲ, ಕಣ್ಣು ಮುಚ್ಚೋಕ್ಕೂ ಆಗಲ್ಲ, ನಿಲ್ಲಕ್ಕೂ ಆಗಲ್ಲ. ಮೈಗ್ರೇನ್ ಹೆಡೇಕ್ ಬೇರೆಯೇ. ನಾನು ಹೇಳ್ತಿರೋದು ಈ ಸೈನಸೈಟಿಸಿಂದ, ಶೀತ ನೆಗಡಿಯಿಂದ ಬರುವ ಹೆಡೇಕ್, ಮತ್ತು ಇಲ್ಲೆಲ್ಲ ಪೇನ್ ಬರುತ್ತೆ, ಇದೆಲ್ಲ ಸೈನಸ್ ಪಾಯಿಂಟ್ಸ್ಗಳಿರುತ್ತೆ ಇಲ್ಲೆಲ್ಲ ಮೂಗಿನ ಸುತ್ತ. ಇದು ಎಲ್ಲ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಸಿಗತ್ತೆ, ಎಲ್ಲನೂ ಇಲ್ಲೆಲ್ಲ ಇರುತ್ತೆ. ಅದೆಲ್ಲ ಸ್ವಲ್ಪ ಬಿಸಿ 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 ಆಗುವಾಗ ಕಫ ಕಟ್ಕೊಂಡದೆಲ್ಲ ಕಡಿಮೆ ಆಗಿ ನಿಮಗೆ ರಿಲೀಫ್ ಆಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಏನು ಗೊತ್ತಾ, ಆಗಲ್ಲ, ಬಿಸಿಲಿಲ್ಲ, ಕೆಲವೊಂದು ಸಲ ಮೋಡ ಕವಿದ ವಾತಾವರಣ ಇರುತ್ತೆ. ಈಗ ಬೇಸಿಗೆಗಾಲದಲ್ಲಿ ಓಕೆ, ಮಳೆಗಾಲದಲ್ಲಿ ಬಿಸಿಲು ಎಲ್ಲಿಂದ ತರ್ತೀರ, ಮಳೆ ಬರ್ತಾನೇ ಇರುತ್ತೆ, ಆಗ ಬಿಸಿಲು ಇಲ್ಲ, ಏನೂ ಇಲ್ಲ, ಹೊರಗಡೆ ಹೋಗೋಕ್ಕೆ ಆಗಲ್ಲ, ಚಳಿ ಚಳಿ ಮಳೆ ಹಾಗೇನು ಮಾಡ್ತೀರ. ಆಗಲೂ ಕೂಡ ರೆಮಿಡಿ ಇದೆ ನನ್ನ ಹತ್ರ. ನಾನು ಮಾಡೋದು ಸ್ವತಃ ಈ ಕಾವಲಿ ಇರುತ್ತಲ್ವ, ನಾನು ಅಮ್ಮನ ಹಳೆಯ ಕಾಟನ್ ಸೀರೆಯನ್ನು ತೊಗೊಂಡಿದ್ದೇನೆ ಕಟ್ ಮಾಡಿ, ಸಾಫ್ಟ್ ಇರುತ್ತೆ. ನೀವು ಕೂಡ ಹಾಗೆ ಮಾಡ್ಬೋದು. ಯಾವುದಾದ್ರು ಸಾಫ್ಟ್ ಬಟ್ಟೆಯನ್ನು ತಗೊಳ್ಳಿ ಅಷ್ಟೇ. ಈಗ ಶಾಖ ಕೊಡೋದು ಹೇಗೆ ಅಂತ ತೋರಿಸ್ತೇನೆ. ಹಾಗೆ ಇದನ್ನು ಕ್ಲೀನಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಆ್ಯಕ್ಚುಲಿ ಆ ಸೀರೆ, ಕಾಟನ್ ಸೀರೆ ಏನಿರುತ್ತೆ ಅದು ತುಂಬ ಸಾಫ್ಟಾಗಿರುತ್ತೆ. ತುಂಬ ದಪ್ಪ ಹಾರ್ಡ್ ಬಟ್ಟೆಗಳನ್ನು ತೊಗೊಂಡ್ರೆ ಅದು ಹೀಗೆ ಮಡಚಿ ಹಿಂಗೆ ಮಾಡುವಾಗ ನಿಮ್ಮ ಸ್ಕಿನ್ನಿಗೆ ಏನಿದೆ ಅದೊಂಥರ ರಫ್ ಆಗುತ್ತೆ, ಸ್ಕಿನ್ನಿಗೆ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೆ ಇಷ್ಟು ಸಾಫ್ಟ್ ಬಟ್ಟೆ ಏನಿರುತ್ತೆ, ಕರ್ಚೀಫ್ಗಳಾಗಲಿ ಅಥವಾ ಕಾಟನ್ ಸ್ಯಾರಿಗಳು ಹಳೇದಿರುತ್ತಲ್ವ, ಅಥವಾ ನಿಮ್ಮ ದುಪ್ಪಟ್ಟಗಳು ಹಳೆಯದೆ ಆ ಥರ ಬಿಟ್ಟಿದ್ದೀರಿ, ಒಟ್ಟು ಕಾಟನ್ ಸಾಫ್ಟ್ ಮಟೀರಿಯಲ್ ಆಗಬೇಕು. ಪಾಲಿಸ್ಟರ್ ತೊಗೋಬೇಡಿ, ಟೆರಿಕಾಟ್ ಅಥವಾ ಪಾಲಿಸ್ಟರ್ ತೊಗೊಂಡ್ರೆ ಈ ಕಾವಲಿ ಮೇಲೆ ಹೀಗೆ ಬಿಸಿ ನಾವು ಇಡುವಾಗ ಅದು ಸುಟ್ಟು 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 ಅದೊಂಥರ ಸ್ಮೆಲ್ ಬರುತ್ತೆ. ಪ್ಲಾಸ್ಟಿಕ್ ಅಲ್ವಾ, ಹೀಗೆ ಪ್ಲಾಸ್ಟಿಕ್ ಸುಟ್ಟರೆ ಹೇಗೆ ಆಗುತ್ತೆ, ಹಾಗೆ ಪಾಲಿಸ್ಟ್ರು ಟೆರಿಕಾಟ್ ಬಟ್ಟೆಗಳನ್ನು ಹಾಗೆ ಕಾವಲಿ ಮೇಲೆ ಇಡುವಾಗ ಅದೊಂಥರ ಸುಟ್ಟು 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 ಸ್ಮೆಲ್ ಬಂದು ಅದೇ ಇನ್ನೂ ನಿಮ್ಮ ಪ್ರಾಬ್ಲಮ್ಸು ಜಾಸ್ತಿನೇ ಆಗ್ಬೋದು. ಸೊ ಹಾಗೆ ಮಾಡೋಕ್ಕೆ ಹೋಗಬೇಡಿ, ಕಾಟನ್ನೇ ತೊಗೊಳ್ಳಿ. ಈ ರೀತಿ ಸಾಫ್ಟ್ ಬಟ್ಟೆಗಳು ಯಾವುದಾದ್ರೂ ಸೀರೆಗಳಿದ್ದರೆ ಅಥವಾ ನಿಮ್ಮ ಹಳೆ ಟಾಪ್ಗಳು ಸಾಫ್ಟ್ ಇರುತ್ತಲ್ವ, ಆ ಥರ ಅದೇನಾದ್ರು ಇದ್ದರೆ ಅದನ್ನು ತೊಗೊಬಿಟ್ಟು ಹೀಗೆ ಮಾಡಿ ನೋಡಿ. ಇಲ್ಲೆಲ್ಲ ಸೈನಸ್ ಪಾಯಿಂಟ್ಗಳಿರುತ್ತೆ, ನಾನು ಹೇಳಿದೆ ಅಲ್ವ, ಇಲ್ಲೆಲ್ಲ ಫುಲ್ಲು ಇದೆಲ್ಲ ಇರುತ್ತೆ. ಇದೆಲ್ಲ ಬೆಚ್ಚಗಾಗಬೇಕು, ಹೀಗೆ ಮಾಡಿ ಹೀಗೆ ಇರ್ತಾ ಬರಬೇಕು. ಕಣ್ಣು ಮುಚ್ಚಿ ಸ್ವಲ್ಪ ಕಣ್ಣು ತುಂಬ ಬಿಸಿಯಾಗಿ ಮಾಡ್ಕೋಬೇಡಿ, ಹೀಗೆ ಮುಟ್ಕೊಂಡು ಲೈಟಾಗಿ. ಈಗ ತುಂಬ ಕಾವಲಿ ಕಾದ್ಬಿಟ್ರೆ ಹೀಗೆ ಮಾಡ್ಕೊಳ್ಳಿ, ಸ್ವಲ್ಪ ಅದರದ್ದು ಬಿಸಿ ಪ್ರಮಾಣ ಕಡಿಮೆ ಆಗುತ್ತೆ. ಹೀಗೆ ಮಾಡ್ಕೊಳ್ಳಿ, ಹೀಗೆ ಮಾಡಬೇಕು, ಆಗ ಕಡಿಮೆ ಆಗುತ್ತೆ ಬಿಸಿ ಪ್ರಮಾಣ. ಯಾಕಂದರೆ ಮಕ್ಕಳಿಗೆಲ್ಲ ನೀವು ಶಾಖ ಕೊಡುವಾಗ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ, ಅಥವಾ ನಮಗೇನೆ ಈ ಮುಖದ ಸ್ಕಿನ್ನೆಲ್ಲ ತುಂಬ ಸೆನ್ಸಿಟಿವ್ ಅಲ್ವಾ, ಹಾಗೆ ಕಣ್ಣಿಗೆಲ್ಲ ಬಿಸಿ ತಾಗಬಾರ್ದಲ್ವ, ಅದಕ್ಕೋಸ್ಕರ ಹೀಗೆ ಇಲ್ಲೆಲ್ಲ ಸ್ವಲ್ಪ ಬಿಸಿ ತಾಗಿದ್ರೆ ಇರುತ್ತೆ, ಕಣ್ಣಿಗೆ ಎಲ್ಲ ಬೆಚ್ಚಗಾಗುತ್ತೆ ತುಂಬ. ಹಾಗೆ ಬಿಸಿ ಹೀಗೆ ಇಟ್ಬಿಟ್ಟು ಹೀಗೆ ಇಡೋಕ್ಕೆ ಹೋಗಬೇಡಿ ಮಾರೇರಿ, ಸುಟ್ಟು ಹೋಗ್ಬಿಡುತ್ತೆ. ಅದನ್ನು ಕೆಲಸ ಮಾಡಬೇಡಿ, ನಾನು ಹೇಳಿದ್ದೇನೆ ಅಂತ ಒಂದು ಮಾಡೋಕ್ಕೆ ಹೋಗಿ ಒಂದು ಮಾಡಬೇಡಿ, ಹೀಗೆ ಮಾಡಿ ಆಯಿತಾ. ಇಲ್ಲೆಲ್ಲ ಹೀಗೆ ಶಾಖ ಕೊಡ್ಬೋದು, ಹೀಗೆ ಮಾಡಿ ಇಲ್ಲೆಲ್ಲ ಕಿವಿ ಹತ್ರ ಎಲ್ಲ ಹೀಗೆ ಶಾಖ ಕೊಡ್ಬೋದು, ಇಲ್ಲೆಲ್ಲ ಶಾಖ ಕೊಡ್ಬೋದು. ಜುಟ್ಟಲ್ಲಿ ಈ ಭಾಗದಲ್ಲಿ ಬೆನ್ನಿಗೆ ಕುತ್ತಿಗೆ ಎಲ್ಲ ಇದಿರುತ್ತಲ್ವ
ಹಾಗೆ ನೋಡಿ ಹೀಗೆ ಮಾಡಿ. ಈ ಪೋರ್ಷನ್ ಹೆಂಗಿರುತ್ತೆ ಪೂರ್ತಿಯಾಗಿ ಬಿಸಿ ಬಿಸಿಯಾಗಿ ಆರಾಮಾಗುತ್ತೆ. ಟೋಟಲಿ ಮುಖ, ಕಿವಿ ಹತ್ರ ಇಲ್ಲೆಲ್ಲ ಗಂಟಲು, ಹಿಂದೆ ಭಾಗ ಇರುತ್ತೆ. ಅಲ್ಲೂ ಕೂಡ ತುಂಬ ನೋವಿರುತ್ತೆ. ತುಂಬ ನೆಗಡಿ ಆದಾಗ ಇಲ್ಲೂ ಕೂಡ ನೋವು ಬರುತ್ತೆ. ಟೋಟಲಿ ಎಲ್ಲ ಕಡೆ ಹಿಂಸೆ ಆಗಿರುತ್ತೆ. ಸೊ ಆ ಟೈಮಿಗೆ ಸ್ವಲ್ಪ ಬಿಸಿ ಬಿಸಿ ಶಾಖ ಕೊಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಹೀಗೆ ಈ ಭಾಗದಲ್ಲಿ ಹಾಗೆಲ್ಲ. ಓಕೆನಾ? ಯಾವಾಗಲೂ ಮಾಡಬೇಕಾದದ್ದೇನು ಗೊತ್ತಾ? ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ತುಂಬಾ ಒಳ್ಳೆಯದು. ಅದರಷ್ಟು ಒಳ್ಳೆಯದು ಯಾವುದೂ ಇಲ್ಲ. ನಿಮ್ಮದು ಓವರ್ ಆಲ್ ಹೆಲ್ತಿಗೆ, ಫುಲ್ಲು ಬಾಡಿ ಕ್ಲೆನ್ಸ್ ಆಗಲಿಕ್ಕೆ, ಟಾಕ್ಸಿನ್ಸ್ ಎಲ್ಲ ಅಂದರೆ ವಿಷಗಳೆಲ್ಲ ಹೋಗೋಕ್ಕೆ, ಫುಲ್ಲು ನಿಮ್ಮ ಬಾಡಿ ಪೂರ್ತಿಯಾಗಿ ಆರೋಗ್ಯಯುತ ಆಗಲಿಕ್ಕೆ, ಎಲ್ಲ ಸೆಲ್ಸ್ಗಳು ಪುನಃ ನಿಮಗೆ ಆ್ಯಕ್ಟಿವ್ ಆಗೋದಕ್ಕೆ, ಅಂದರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಏನಿರುತ್ತೆ ಅದು ಬೂಸ್ಟ್ ಮಾಡುತ್ತೆ. ಪ್ರಾಣಾಯಾಮದಿಂದ ನಮ್ಮ ಜೀವಕಣಗಳೇನಿರುತ್ತೆ ಅದೆಲ್ಲ ಆ್ಯಕ್ಟಿವ್ ಆಗುತ್ತೆ. ಹಾಗೆ ಯಾವುದೇ ಒಂದು ಹೊರಗಡೆಯಿಂದ ಬ್ಯಾಕ್ಟೀರಿಯಾ, ವೈರಸ್ ಎಲ್ಲ ಬಂದರೆ ಫೈಟಿಂಗ್ ಮಾಡಿ ಓಡಿಸಿ ಬಿಡುತ್ತೆ. ಹಾಗೆ ಅದಕ್ಕೋಸ್ಕರ ಪ್ರಾಣಾಯಾಮ ಮಾಡಲೇಬೇಕು. ಈಗ ಕ್ವಶನ್ ಕೇಳ್ಬೋದು, ನೀವು ಯಾಕೆ ಮಾಡಲ್ಲ ಪ್ರಾಣಾಯಾಮ? ನೀವು ಮಾಡಲಿಲ್ವಾ? ಮತ್ತು ಯಾಕೆ ಇದನ್ನೆಲ್ಲ ಆವಿ ತಗೊಳ್ಳೋದು, ಬಿಸಿಲಲ್ಲಿ ನಿಲ್ಲೋದು, ಅದೆಲ್ಲ ಇದು ಮಾಡೋದು, ಹಂಗೆ ಮಾಡೋದು, ಹಿಂಗೆ ಮಾಡೋದು ಯಾಕೆ ಮಾಡ್ತೀರಾ ಅಂತ ನೀವು ಕೇಳ್ಬೋದು. ನಾನು ಮೊದಲು ತುಂಬ ವರ್ಷದಿಂದ ಪ್ರಾಣಾಯಾಮ ಮಾಡ್ತಿದ್ದೆ. ದಿನಕ್ಕೆ 2 ಸಾರಿ. ತುಂಬ ಕಂಟ್ರೋಲಿಗೆ ಬಂದಿತ್ತು ಸೈನಸೈಟಿಸು. ಯಾವಾಗ ನನಗೆ 2.5 ವರ್ಷದ ಹಿಂದೆ ದೊಡ್ಡ ಸರ್ಜರಿ ಆಯ್ತಲ್ವ ಹೊಟ್ಟೆಗೆ, ಆ ಟೈಮಿಂದ ನನಗೆ ಹೀಗೆ ಕೂತು ಡೀಪ್ ಬ್ರೀದಿಂಗ್ ಅಂದರೆ ದೀರ್ಘ ಶ್ವಾಸೋಚ್ಛ್ವಾಸ ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ. ಅದೇ ಕಾರಣ. ದೀರ್ಘವಾಗಿ ಶ್ವಾಸವನ್ನು ತಗೊಳ್ಳೋದು ಬಿಡೋದು ಮಾಡುವಾಗ ಹೊಟ್ಟೆಗೆ ತ್ರಾಸಾಗಿ, ಎದೆಯಲ್ಲಿ ತ್ರಾಸಾಗಿ ತುಂಬ ಕಷ್ಟ ಆಗ್ತಿತ್ತು. 5 ನಿಮಿಷ ಕೂಡ ನನಗೆ ಡೀಪ್ ಬ್ರೀದಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ. ಪ್ರಾಣಾಯಾಮ ಅಂದರೆ ಅದೇ ತಾನೇ. ನನಗೆ ಕೂತು ಹಿಂಗೆ ಉಸಿರು ತಗೊಂಡು ಬಿಡುವಾಗಲೇ ಹೊಟ್ಟೆಯಲ್ಲೆಲ್ಲ ಏನೋ ವಿಚಿತ್ರ ಅದೆಲ್ಲ ಬೇಡ ಅಂತ ನಾನು ಬಿಟ್ಟಿದ್ದೆ. ಈಗ ಆಫ್ಟರ್ 2.5 ಇಯರ್ಸ್, ನಾನಂದರೆ 1-2.5 ವರ್ಷ ಆದಮೇಲೆ ಈಗ ನಿಧಾನ ಒಂದು 5-10 ನಿಮಿಷ ಪ್ರಾಣಾಯಾಮ ಮಾಡ್ತೇನೆ. ಪ್ರಾಣಾಯಾಮ ಕಲ್ತಿದ್ದೇನೆ. ನಾನು ಕ್ಲಾಸ್ಗಳಿಗೆ ಹೋಗಿದ್ದೇನೆ, ಗುರುಗಳಿಂದಲೇ ದೀಕ್ಷೆ ತಗೊಂಡಿದ್ದೇನೆ. ಹಾಗೆ ಅದನ್ನು ನಾವು ಒಟ್ರಾಶಿ ನೋಡಿ, ಯೂಟ್ಯೂಬ್ ನೋಡಿ ಅಥವಾ ಟಿ ವಿ ನೋಡಿ, ಅದು ಇದು ನೋಡಿ ಒಮ್ಮೆಲೆ ಮಾಡೋಕ್ಕೆ ಹೋಗಬೇಡಿ. ಪ್ರಾಣಾಯಾಮ ಕ್ಲಾಸ್ಗಳಿಗೆ ಹೋಗಿ ಚೆನ್ನಾಗಿ ಕ್ರಮಬದ್ಧವಾಗಿ ಕಲಿಸಿಕೊಡ್ತಾರೆ. ಅದರಂತೆ ಮಾಡಿ ನೀವು, ಅಲ್ವಾ? ಟಿ ವಿಯಲ್ಲೂ ಕೂಡ ಬೆಳಿಗ್ಗೆ ಎಲ್ಲ ಬರ್ಬೋದು, ಆಗೆಲ್ಲ ಬರ್ತಿತ್ತು. ಈಗ ನಾನು ನೋಡೋಕ್ಕೆ ಹೋಗಲ್ಲ. ರಾಮದೇವ್ ಗುರುಗಳು ಅಥವಾ ಅವ್ರಿವ್ರದ್ದೆಲ್ಲ ಬರುತ್ತಲ್ವ, ಹಾಗೆ ಅವ್ರಿವ್ರದ್ದೆಲ್ಲ ಕ್ಲಾಸ್ಗಳು ನಡೀತಾ ಇರುತ್ತೆ. ಹಾಗೆ ಯಾರ್ಯಾರು ಹೇಳಿದರು ಅಂತ ಒಟ್ರಾಶಿ ಕಲ್ತ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಅದು ಪೂರ್ತಿ ನಿಮ್ಮ ಹೆಚ್ಚು ಕಮ್ಮಿಯಾಗಿ ಏನೇನೋ ಆಗಲಿ ಒಂದು ಮಾಡೋಕ್ಕೆ ಹೋಗಿ ಒಂದಾಗಿ ಮತ್ತು ಪೂರ್ತಿ ಡಾಕ್ಟ್ರ್ ಹತ್ರ ಹೋಗಿ ಹಾಸ್ಪಿಟ್ಲಲ್ಲಿ ಮಲ್ಕೊಳ್ಳೋ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಶ್ವಾಸ ಅನ್ನೋದು ಒಟ್ರಾಶಿ ಹುಡುಗಾಟಿಕೆ ಅಲ್ಲ. ಅದನ್ನು ಕ್ರಮಬದ್ಧವಾಗಿ ನೀಟಾಗಿ ಕಲ್ತ್ಕೊಂಡು ಪ್ರಾಣಾಯಾಮ ಮಾಡುವಂಥದ್ದು. ಓಕೆನಾ? ಸೊ ಅದು ಮೇನ್ ಅದುವೇ. ನೀವು ಪ್ರಾಣಾಯಾಮವನ್ನು ದಿನಕ್ಕೊಂದು ಸಲ ಡೈಲಿ ಒಂದಿನ ತಪ್ಪದಂಗೆ ಮಾಡ್ಕೋತಾ ಹೋದರೆ ಸೈನಸ್ ಪ್ರಾಬ್ಲಮ್ಗಳು, ಶೀತ ಪ್ರಾಬ್ಲಮ್ ಇರೋದೇ ಇಲ್ಲ. ಓಕೆನಾ? ಹಾಗೆ ಯಾರಿಗೆಲ್ಲ ಆಗುತ್ತಪ್ಪ, ಸರ್ವೇ ಸಾಮಾನ್ಯ. ಏನೇ ಪ್ರಾಬ್ಲಮ್ ಇದ್ದರೂ, ನಂದು ಮೇಜರ್ ಪ್ರಾಬ್ಲಮ್ ಆದ ಕಾರಣ ನನಗೆ ಆಗಲಿಲ್ಲ ಮಾಡೋಕ್ಕೆ. ಆದರೆ ಸಾಮಾನ್ಯವಾಗಿ ಯಾರೇ ಇದ್ದರೂ ಕೂಡ ಮಾಡ್ಬೋದು. ಪ್ರಾಣಾಯಾಮದಲ್ಲಿ ಏನಿದೆ ಕಲ್ತ್ಕೊಬಿಟ್ರೆ ಆಯಿತು. ಕ್ರಮಬದ್ಧವಾಗಿ ಕಲ್ತ್ಕೊಂಡು ದಿನಕ್ಕೆ ಒಂದು 10 ನಿಮಿಷ ನಿಮಗೋಸ್ಕರ ಕೊಡಲಿಕ್ಕಾಗಲ್ವಾ? ಹಾಗೆ ಒದ್ದಾಡ್ತಾ ದಿನ ಕಳೆಯೋದು ಬದಲು ಇಂಥದ್ದೆಲ್ಲ ಮಾಡ್ಬೋದಲ್ವ? ಊಟ ತಿಂಡಿ ಹೇಗೂ ಮಾಡ್ತೇವೆ, ಮಾಡಿ ಅಷ್ಟೆ. ಅಕ್ಕಿ ಅನ್ನೋದೇನಿದೆ ಅದು ಮೆಡಿಸಿನ್ ತೊಗೊಂಡ್ರೂ ಕೂಡ 1 ವಾರ ಅಂತೆ, ತಗೊಳ್ಳದೇ ಇದ್ದರೆ 7 ದಿನ ಅಂತೆ. ಗೊತ್ತಾಯ್ತಾ? ಅಳಿಯಲ್ಲ ಮಗಳ ಗಂಡ, ಎರಡೂ ಒಂದೇ. ಅಳಿಯ ಮಗಳ ಗಂಡ ಎಲ್ಲ ಅಳಿಯನೇ ತಾನೆ. ಹಾಗೆಯೇ ಗಾದೆ ಇದೆ ಅಲ್ವ? ಹಾಗೆ 7 ದಿನ ಒಂದೇ, 1 ವಾರ ಒಂದೇ ಅಂತ. ಹಾಗೆ ಬರಲಾ? ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ.
ಬೇರೆಯವರನ್ನು ಕೂಡ ಖುಷಿಯಾಗಿರೋಕ್ಕೆ ಬಿಟ್ಬಿಡಿ ಓಕೆನಾ? ಸೊ ಟೇಕ್ ಕೇರ್, ಬಾಯ್, ಸಿ